ರಿಪಬ್ಲಿಕ್ ಕನ್ನಡದಲ್ಲಿ ಯದುವೀರ್ ಒಡೆಯರ್ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನ. ರಾಜಕೀಯ ಪೂರ್ವ ನಿರ್ಧಾರವಾಗಿತ್ತೆ, ಸಿದ್ದು ತವರು ಗೆಲ್ಲೋದು ಸುಲಭವಾ? ನಮ್ಮ ನೇರ ಪ್ರಶ್ನೆಗಳಿಗೆ ಖಡಕ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಇಂದು ಸಂಜೆ ಕಾಫಿ ವಿತ್ ಮಹಾರಾಜ ಸಂಜೆ 5:57ಕ್ಕೆ ಮಿಸ್ ಮಾಡಲೇಬೇಕು. ನೀವು KSRTC ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೀರಾ ವಿದ್ಯಾರ್ಥಿ ಇರಬೇಕಾದ್ರೆ? ಹೌದು, ಅದು ಮಾಡಿದ್ದೀನಿ. ಆವಾಗ ಅದೇನು ಬಹಿರಂಗವಾಗಿ ಹೇಳೋವಂಥದ್ದು ಏನಿಲ್ಲ, ಅದು ಎಲ್ಲರೂ ಮಾಡ್ತಾರೆ, ಅದ್ರ ಏನು ದೊಡ್ಡ ವಿಚಾರ ಅಲ್ಲ. ಆದರೆ ಆ ಸ್ಕೂಲ್ ಟೈಮಲ್ಲಿ ಎಲ್ಲ ನಮ್ಮ ವಿದ್ಯಾರ್ಥಿಗಳ ಜೊತೆ, ನಮ್ಮ ಪೀಳಿಗೆಯವ್ರ ಜೊತೆ ಹೋಗುವಂಥದ್ದು ಅದೇ ಒಂದು ಆನಂದ. ನಾನು ಯಾವತ್ತೂ ಅದು KSRTC ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮ ಸ್ಕೂಲ್ ಬಸ್ಸಲ್ಲೇ ಹೋಗ್ತಾ ಇದೆ ಅಂತ ಗೊತ್ತಿತ್ತು. ಆಕ್ಟಿವ್ ಚುನಾವಣಾ ಪಾಲಿಟಿಕ್ಸ್ಗೆ ಯದುವೀರ್ ಅವ್ರ ಎಂಟ್ರಿ ಆಗಬೇಕು ಅನ್ನೋ ನಿರ್ಧಾರ ಯಾವಾಗ ಆಯಿತು? ಆ್ಯಕ್ಚುಲಿ 2018ರಲ್ಲೇ ಆಗಿತ್ತಾ ಅಥವಾ ಈಗ? ಈ ವರ್ಷನೇ ಆ ಪ್ರೋಸೆಸ್ ಶುರು ಆಗಿದ್ದು. ಈ ವರ್ಷದಲ್ಲೇ ಫೆಬ್ರವರಿ ಮಾರ್ಚಲ್ಲೇ ಅದು ಶುರು ಆಯಿತು. ಅದು ಹಿಂದೆನೂ ಕೂಡ ನಾನು ಭಾಳಷ್ಟು ಸರ್ತಿ ನಾನು ಹೇಳಿದ್ದೀನಿ ಆಸಕ್ತಿ ಇರಲಿಲ್ಲ ಅಂತ. ಅದು ಆ ಸಮಯಕ್ಕೆ ಅದು ಸರಿ. ರಾಮೇಶ್ವರಂ ಕೆಫೆ ಸ್ಫೋಟದ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ತನಿಖೆಯನ್ನ ಅಧಿಕಾರಿಗಳು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಸ್ಫೋಟಕ್ಕೆ ಮುನ್ನ ರೆಕ್ಕಿ ನಡೆಸಿದ್ದು ಯಾರು ಗೊತ್ತಾ? ಯಾವ ದಿನ ಬಂದು ರೆಕ್ಕಿಯನ್ನ ನಡೆಸಲಾಯಿತು ಅನ್ನೋದರ ಕುರಿತು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಏನಾಯಿತು, ಆ ಸಂದರ್ಭದಲ್ಲಿ ಆದಂತಹ ಸ್ಫೋಟಕ್ಕೆ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು. ಮಾರ್ಚ್ 1ರಂದು ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಆಗಿದೆ. ಮುಸಾವಿರ್ ಹುಸೇನ್ ಶಾಜೀಬ್ ಸ್ಫೋಟ ನಡೆಸಿದ್ದ. ಇದಕ್ಕಾಗಿ ಕೆಫೆ ಹತ್ತಿರ ಬಂದಿದ್ದು ಬೇರೆ ಯಾರೂ ಅಲ್ಲ, ಖುದ್ದು ಅಬ್ದುಲ್ ಮತೀನ್ ತಾಹಾ ರೆಕ್ಕಿ ನಡೆಸಿದಂತಹ ಸ್ಫೋಟ ಇದು. ಸ್ಫೋಟದ ಹಿಂದಿನ ದಿನ ಬಂದು ರೆಕ್ಕಿ ಮಾಡಿ ಹೋಗಿದ್ದ ಅನ್ನುವಂತಹ ಮಾಹಿತಿ ಇದೀಗ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಕೆಫೆಯ CCTVಯಲ್ಲಿ ತಾಹಾ ದೃಶ್ಯಾವಳಿಗಳು ಕೂಡ ಸೆರೆಯಾಗಿದೆ. ಆತ ಯಾರು ಏನು ಅನ್ನೋದು ಯಕ್ಷ ಪ್ರಶ್ನೆಯಾಗಿತ್ತು. ಇದೀಗ ಸ್ಫೋಟಕ್ಕೆ ರೆಕ್ಕಿ ನಡೆಸಿದ್ದಾದ್ರೂ ಯಾವ ರೀತಿ ಅನ್ನೋದರ ಕುರಿತು ಇನ್ವೆಸ್ಟಿಗೇಷನ್ ಅನ್ನ ಮಾಡಲಾಗ್ತಾ ಇದೆ. ಲೋಕದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಇದೀಗ DK ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿದ್ದಾರೆ. BBMPಯ ವಿಚಾರಕ್ಕೆ ಬರೋದಾದ್ರೆ BBMP ಟಿಕೆಟ್ ಆಕಾಂಕ್ಷಿಗಳಿಗೆ ಹೊಸ ಟಾಸ್ಕ್ ಒಂದನ್ನ ಕೊಟ್ಟಿದ್ದಾರೆ. ಹೇಳಿದ ಕೆಲಸ ಕಂಪ್ಲೀಟ್ ಆಗಿ ಮಾಡಿದ್ರೆ BBMP ಟಿಕೆಟ್ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಟಾಸ್ಕ್ ಕೇಳಿ ಟಿಕೆಟ್ ಆಕಾಂಕ್ಷಿಗಳಿಗೆ ಒಂದ್ ಕಡೆ ಟೆನ್ಷನ್ ಕೂಡ ಶುರುವಾಗಿದೆ. ನಮ್ಮ ಜೊತೆ ಈಗ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರು ಅಬ್ದುಲ್ ವಾಜಿದ್ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಇದೀಗ ನಿಮಗೆ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ. ಯಾಕಂದರೆ ಲೋಕಸಭಾ ಚುನಾವಣೆ ಇನ್ನೇನು ಮೊದಲೇ ಅಂತ ಏಪ್ರಿಲ್ 26 ಆರಂಭವಾಗುತ್ತೆ. ಇದೀಗ ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಓಟು ಮತದಾನ ಯಾರು ಮಾಡಿಸ್ತಾರೆ ಅವ್ರಿಗೆ BBMP ಟಿಕೆಟ್ ಅಂತ ಒಂದು ಕಡೆ DCM ಅವರು ಒಂದು ಹೊಸ ಟಾಸ್ಕ್ ನೀಡಿದ್ದಾರೆ. ಸರ್, ಏನು ಸರ್ ಟಾಸ್ಕು ಮತ್ತು ಯಾವ ರೀತಿ ವರ್ಕ್ ನಡೆದಿದೆ ಸರ್ ಅಂತ? ನೋಡಿ, ಟಾಸ್ಕ್ ಅಂದರೆ ಈಗ BBMP ಚುನಾವಣೆ ಈಗ ಆಲ್ರೆಡಿ 3 ವರ್ಷ ಆಗಿಬಿಟ್ಟಿದೆ. ನಮ್ಮ ವರಿಷ್ಠರು ಕೂಡಲೇ ಇದು ಲೋಕಸಭಾ ಚುನಾವಣೆ ಆದ ಕೂಡಲೇ ನಾವು BBMP ಚುನಾವಣೆ ನಡೆಸಬೇಕಂತ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಹಿಂದೆ ಇರ್ತಕ್ಕಂಥ ಕಾರ್ಪೊರೇಟರ್ಗಳು ಇಲ್ಲಾಂದರೆ ಡಿಫಿಡೆಡ್ ಕಾರ್ಪೊರೇಟರ್ಸ್ಗಳು ಏನಿದ್ದಾರೆ ಮತ್ತು ಯಾರು ಆಕಾಂಕ್ಷಿಗಳಿದ್ದಾರೆ ಅವರಿಗೆಲ್ಲ ಒಂದು ಸೂಚನೆ ಕೊಟ್ಟಿದ್ದಾರೆ. ನೋಡಪ್ಪ, ಈಗ ಚುನಾವಣೆ ಬರ್ತಾ ಇದೆ, ಕೂಡಲೇ ನೀವು ದಯವಿಟ್ಟು ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ವಾರ್ಡಲ್ಲಿ ಕೆಲಸ ಮಾಡಿ, ಕಾಂಗ್ರೆಸ್ ಪಕ್ಷ ಪರ ಪ್ರಚಾರ ಮಾಡಿ, ಕಾಂಗ್ರೆಸ್ ಪಕ್ಷದ ಏನು ಗ್ಯಾರಂಟೀಸ್ ಇದೆ ಮನೆಗೆ ಹಂಚಿ ಜನರ ಜೊತೆ ಬೆಳೆದುಕೊಂಡು ನೀವು ಗುರುತಿಸ್ಕೊಂಡು ಏನಾರ ಹೆಚ್ಚಿನ ಆ ವಾರ್ಡಲ್ಲಿ ಮತಗಳು ಕೊಡಿಸಿದ್ರೆ ನಿಮಗೆ ನಾವು ಗುರುತಿಸಿ ಮುಂದಿನ ದಿವಸದಲ್ಲಿ ಕಾರ್ಪೊರೇಷನ್ ಟಿಕೆಟ್ ಕೊಡ್ತೀವಿ ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಈಗ ಜಿಲ್ಲಾಧ್ಯಕ್ಷನಾಗಿ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಾರ್ಡ್ಗಳಲ್ಲಿ ಮತ್ತು ಎಲ್ಲ ಬೆಂಗಳೂರು ಮಹಾನಗರ ಪಾಲಿಕೆ ಎಲ್ಲ ನಮ್ಮ ಹಳೆಯ ಸ್ನೇಹಿತರು ಯಾರಿದ್ದಾರೆ, ಕಾರ್ಪೊರೇಟರ್ಸ್ ಇದ್ದಾರೆ, ಮುಂದೆ ಆಕಾಂಕ್ಷಿಗಳಿದ್ದಾರೆ, ಅವರಿಗೆಲ್ಲ ನಾವು ಸೂಚನೆ ಕೊಟ್ಟಿದ್ದೀವಿ. ದಯವಿಟ್ಟು ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸೋದ್ರಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿರ್ತದೆ. ಅದನ್ನು DCM ಸಹ ಹೇಳಿದ್ದಾರೆ, ನೀವು ಮಾಡಿದ್ರೆ ಮುಂದೆ ಗುರುತಿಸ್ತೀವಿ ಅಂತ ಒಂದು ಮಾತನ್ನು ಹೇಳಿರೋದು ಅದು ಸ್ವಾಗತ ಆಗುತ್ತೆ. ಸರ್, ಹಾಗಾದರೆ ಯಾರು ಲೀಡ್ ಇರ್ತಾರಲ್ಲ ಅವ್ರಿಗೆ ಟಿಕೆಟ್ ಇಲ್ವಂತ ಸರ್, ಇಂಡೈರೆಕ್ಟಾಗಿ ಹೇಳಿದ್ದಾರೆ ಅಂತ?
ಆ ಥರ ಏನಿಲ್ಲ ನೋಡಿ. ಈಗ ನಾಳೆ ಒಂದು ಕ್ಷೇತ್ರದಲ್ಲಿ ಈಗ ಮೊನ್ನೆ ತಿರ್ಗಾ ಡಿಲಿಮಿಟೇಷನ್ ಆಗಿದೆ, 225 ಕ್ಷೇತ್ರವನ್ನು ಮಾಡಿದ್ದಾರೆ. ಹಿಂದೆ ಇದ್ದಿದ್ದು 198. ಈಗ 198 ಅಂದರೆ ಇನ್ನು ಸುಮಾರು 27 ಜನಕ್ಕೆ ಅವರಿಗೆ ಅವಕಾಶ ಸಿಕ್ಕತ್ತೆ. ಅಂದರೆ ಒಂದು ಕ್ಷೇತ್ರದಲ್ಲಿ ಒಬ್ಬರು ರಿಸರ್ವೇಷನ್ ಯಾವ ಥರ ಬರ್ತಕ್ಕೆ ಗೊತ್ತಾಗಲ್ಲ. ಒಂದೊಂದು ವಾರ್ಡಲ್ಲಿ 3-4 ಜನ ಕೆಲಸ ಮಾಡ್ತಾರೆ, 3-4 ಜನ ಸೇರಿ ಕೆಲಸ ಮಾಡ್ತಾರೆ. ಯಾರು ಅದ್ರ ಜಾಸ್ತಿ ಪ್ರಭಾವಿ ಇರ್ತಾರೆ, ಜಾತಿವಾಯರು ಆಗ್ಬೋದು, ಇದರ ಏನು ರಿಸರ್ವೇಷನ್ ಬರುತ್ತೆ ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಟಿಕೆಟ್ ಕೊಡ್ತಕ್ಕಂಥ ಇದೆ. ಯಾರು ತೊಗೊಂಡು ಬರಲ್ಲ ಅವ್ರಿಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಕೆಲವು ವಿಚಾರದಲ್ಲಿ ಕೆಲವು BJP ವಾರ್ಡ್ಗಳಲ್ಲಿ BJP ಜಾಸ್ತಿ ಬರ್ಬೋದು, ಅಲ್ಲೂ ಕಾಂಗ್ರೆಸ್ಸಲ್ಲಿ ಜಾಸ್ತಿ ಯಾರು ತೊಗೊಂಡಿರ್ತಾರೆ ಅವ್ರನ್ನ ನಾವು ಗುರುತಿಸ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಇದಿಷ್ಟು ಅಬ್ದುಲ್ ವಾಜಿದ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.